ಸಂಖ್ಯೆ ಸೂತ್ರಗಳ ಸಂಗೀತದಲ್ಲಿ ಪ್ರಯೋಗಗಳ ಜೊತೆ ಕನಸು ಅರಳು. ವೃತ್ತ ಚೌಕಗಳ ಪ್ರದರ್ಶನವ ನೋಡಿ ಮನಸ್ಸು ತುಂಬಿತು ಆನಂದದ ಮೋಡಿ. ಸಂಖ್ಯೆಗಳಲ್ಲಿ ಅಡಗಿದೆ ಜಗತ್ತು, ಅರ್ಥ ಮಾಡಿದರೆ ಜ್ಞಾನವೇ ಸಂಪತ್ತು. ವೃತ್ತನ ನಾನು ಎಷ್ಟು ತ್ರಿಜ್ಯಾಂತರ ಖಂಡಗಳಾಗಿ ಮಾಡಿದ್ರೆ ಅಂದ್ರೆ 8 ತ್ರಿಜ್ಯಾಂತರ ಖಂಡಗಳಾಗಿದೆ. ಇದನ್ನ ಈ ವೃತ್ತನ ನಾವ್ ಹಿಂಗ್ ಎಳೆದ್ವಿ ಅಂದ್ರೆ ಏನಾಗ್ತದೆ ನೋಡ್ರಿ, ಈ ವೃತ್ತನ ನಾವ್ ಹಿಂಗ್ ಎಳೆದಾಗೆಲ್ಲ ಏನಾಗ್ತದೆ, ಇಲ್ಲಿ ಬಂದ್ ಇದೇನಾಗುತ್ತ, ಈ ತ್ರಿಜ್ಯಾಂತರ ಖಂಡಗಳನ್ನ ಈ ಜೋಡಿಸಿದಾಗ ಏನಾಗುತ್ತ, ವೃತ್ತದ ಪರದೆ ಅರ್ಧ ಪರದೆ ಆಗ್ತದೆ, ಅರ್ಧ ವೃತ್ತದ ಪರದೆ ಆಗ್ತದೆ. ಈಗ ನಾವು ಈ ಎಲ್ಲಾ ತ್ರಿಜ್ಯಾಂತರ ಖಂಡಗಳು ಇಲ್ಲಿ ನಮ್ಗೆ ಯಾವ ಆಕಾರದಾಗ ಕಾಣಿಸಕತ್ತವ, ಸಮಾಂತರ ಚತುರ್ಭುಜ ಆಕಾರದಾಗ ಕಾಣಕತ್ತೆ. ಬಟ್ ಇದನ್ನೇ ನಾವ್ ಏನ್ ಮಾಡ್ತೀವಿ ಅಂದ್ರೆ ಸಣ್ಣ 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 ತ್ರಿಜ್ಯಾಂತರ ಖಂಡಗಳಾಗಿ ನಾವು ವಿಭಾಗಿಸಿದಾಗ ಇವನ್ನ ಇದೇ ರೀತಿಯಾಗಿ ಜೋಡಿಸಿವಿ ಅಂದ್ರೆ ಅದು ಯಾವ ಆಕಾರದಾಗ ಆಗ್ತದೆ ಅಂದ್ರೆ ಆಯತ ಆಕಾರದ ತ್ರಿಜ್ಯಾಂತರ ಖಂಡಗಳನ್ನ ಹಿಂಗೆ ಜೋಡಿಸಿ ಅಂತ ಹೋದಂಗೆಲ್ಲ ಏನಾಗ್ತದೆ, ಇದು ಯಾವ ಆಕಾರದಾಗ ಬರ್ತದ, ಆಯತ ಆಕಾರದಾಗ ಬರ್ತದೆ. ಈ ಆಯತ ಆಕಾರದಾಗ ಬಂತಂದ್ರೆ ಅವಾಗ ನಾವು ವೃತ್ತನ ಮೊದಲು ಹೆಂಗಿತ್ತು ನೋಡ್ರಿ, ಅದು ವೃತ್ತ ಇತ್ತು. ಆ ತ್ರಿಜ್ಯಾಂತರ ಖಂಡಗಳನ್ನ ಏನ್ ಮಾಡ್ತೀನಿ, ಈ ತರ ಏನ್ ಮಾಡಿದೆ, ನಾನು ಜಗ್ಗ ಭಾಗಗಳಾಗಿ ನಾವು ವಿಭಾಗಿಸಿದೆ. ಜಗ್ಗ ವಿಭಾಗಗಳ ತ್ರಿಜ್ಯಾಂತರ ಖಂಡಗಳನ್ನ ವಿಭಾಗಿಸಿ ನಾ ಏನ್ ಮಾಡ್ತೀನಿ, ಅದನ್ನ ಆಯತ ಆಕಾರದಾಗ ಮಾಡ್ತೀನಿ. ಈಗ ಆಯತದ ಸೂತ್ರ ನಮಗ್ ಗೊತ್ತದ. ಆಯತದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಏನದ, ಉದ್ದ ಇಂಟು ಅಗಲ. ಆ ಉದ್ದ ಇಂಟು ಅಗಲ ಏನ್ ಮಾಡಿದೀನಿ, ಲೆಂತ್ ಇಂಟು ಬ್ರೆಡ್ತ್ ಅಂತ ಬರ್ತೀನಿ. ಏನ್ ಬರ್ತೀನಿ, ಲೆಂತ್ ಅಂದ್ರೆ ಉದ್ದ, ಬ್ರೆಡ್ತ್ ಅಂದ್ರೆ ಅಗಲ. ಲೆಂತ್ ಇಂಟು ಬ್ರೆಡ್ತ್ ಅಂದ್ರೆ ಇಲ್ಲಿ ಲೆಂತ್ ಅನ್ನೋದು ಉದ್ದ ನೋಡಿದ್ವಲ್ಲ, ಈಗ ಉದ್ದ ಏನಾಗೈತಿ, ಇದು ಉದ್ದ, ಈ ಉದ್ದ ಅನ್ನೋದು ಏನಾಗೈತಿ, ಉದ್ದನ ಪರದೆಯ ಅರ್ಧ ಆಗೈತಿ, ಹೌದಾ? ಹಂಗಾಗಿ ನಾ ಏನ್ ಮಾಡಿದ್ವಿ, ಸುತ್ತಳತೆಯ ಅರ್ಧ ಹೋಗಿಲ್ಲ, ಇದು ಸುತ್ತಳತೆ ಅದ, ಸುತ್ತಳತೆ ಅರ್ಧ ಅದು ಅರ್ಧ ವೃತ್ತದ. ಹಾಗಾಗಿ ನಾವು ಸುತ್ತಳತೆ ಅರ್ಧ ಅಂದ್ರೆ ನಿಮ್ಗೆ ಸುತ್ತಳತೆ ಸೂತ್ರ ನಾವು ಅವಾಗ ಕಂಡಿಡಿದ್ವಿ. ಏನಾಯ್ತು, ವೃತ್ತದ ಸುತ್ತಳತೆ ಸೂತ್ರ 2πr. ಅದಕ್ಕೆ ನಾ ಇಲ್ಲಿ ಏನ್ ಬರ್ತೀನಿ, 2πr. ಇದು ಅರ್ಧ ವೃತ್ತದ ಪರದೆ ಆದ ಅರ್ಧ ಇಂಟು 2πr ಬರ್ತೀನಿ. ಆಮೇಲೆ ಇಲ್ಲಿ ಏನಾಗಿರ್ತದೆ, ಇದ್ರ ಅಗಲ, ಇದು ಅಗಲ ಏನಾಗಿರ್ತದೆ ಅಂದ್ರೆ ಈ ತ್ರಿಜ್ಯಾಂತರ ಖಂಡ ಅನ್ನಲ್ಲ, ತ್ರಿಜ್ಯ ಆಗಿರ್ತದೆ. ಈಗ ಅಗಲ ನೋಡ್ರಿ, ತ್ರಿಜ್ಯ ಆಗೋದಿಲ್ಲ, ವೃತ್ತದ ಇಲ್ಲಿಂದ ಹಿಂಗಿತ್ತಂದ್ರೆ ಈ ತ್ರಿಜ್ಯನ. ಅದಕ್ಕೆ ನಾವು ಇದು ಎಲ್ಲ ಏನಾಗಿರುತ್ತೆ, ಈ ಕಡೆ ಅಗಲ ಆಗಿಬಿಡುತ್ತೆ. ಈಗ ಅಗಲ ಇಲ್ಲಿಂದ ಇಲ್ಲಿಗೆ ಆದಲ್ಲಿ ಏನಿದೆ, ವೃತ್ತದ ತ್ರಿಜ್ಯ. ಅದಕ್ಕೆ ನಾ ಏನ್ ಮಾಡಿದ್ರಿ, ಇಲ್ಲಿ 6 ಅಂತ ಬರ್ತದೆ. ಆಯ್ತು, ಇವಾಗ ಏನಾಗುತ್ತೆ ನೋಡ್ರಿ, ಇವಾಗ ಇದು ಅರ್ಧ, ಇದು ಎರಡು ಕ್ಯಾನ್ಸಲ್ ಆಗ್ತದೆ. ಆಮೇಲೆ ಇದು ಪೈ ಆದ, ಇಲ್ಲಿ 6 ಆದ, ಇಲ್ಲಿ ಗುಣಿಲೆ 6 ಆದ. 6 ಗುಣಿಲೆ 6 ಅಂದ್ರೆ ಏನಾಗ್ತದ, R ಸ್ಕ್ವಯರ್ ಆಗ್ತದೆ. ಏನಾಗ್ತದ, R ಸ್ಕ್ವಯರ್. ಏರಿಯಾ ಸರ್ಕಲ್ ಎಷ್ಟು ಬರ್ತದ, πr ಸ್ಕ್ವಯರ್. ಏನ್ ಬರ್ತದ, ವಿಸ್ತೀರ್ಣ πr ಸ್ಕ್ವಯರ್.